ಸಿಗ್ತಾ ಇರಲಿಲ್ಲ. ಕಷ್ಟದಲ್ಲಿ ಸಿಕ್ಕಂತ ನೀರು ಅನಾರೋಗ್ಯಕ್ಕೆ ದಾರಿ ಮಾಡ್ತಾ ಇತ್ತು. ಹೀಗೆ ಹಲವು ವರ್ಷಗಳಿಂದ ನೀರಿಗೆ ಸಂಬಂಧಿಸಿದಂಥ ಹತ್ತಾರು ಸಮಸ್ಯೆಗಳಿಂದ ಸಿಲುಕಿದ್ದಂಥ ಆ ತಾಲೂಗೆ ಈಗ ತುಂಗಭದ್ರೆ ದಣಿದವರ ದಾಹ ತೀರಲು ಬರ್ತಿದ್ದಾಳೆ. ತುಮಕೂರು ಜಿಲ್ಲೆ ಪಾವಗಡದ ಜನರ ಸಮಸ್ಯೆ ಕೇಳೋರೇ ಯಾರೂ ಇಲ್ಲದಂತಾಗಿದೆ. ವರ್ಷ ಪೂರ್ತಿ ಬರಗಾಲದಂತಿದ್ದ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ತಾಂಡವವಾಡುತ್ತಿತ್ತು. ಬೋರ್ವೆಲ್ಗಳ ಮುಖಾಂತರ 1000 ಅಡಿ ಭೂಮಿ ಕೊರೆದರೂ ನೀರು ಮಾತ್ರ ಸಿಗುತ್ತಿರಲಿಲ್ಲ. ಅದರಲ್ಲೂ ಸಿಕ್ಕ ಅಲ್ಪ ಸ್ವಲ್ಪ ನೀರು ಫ್ಲೋರೈಡ್ ನೀರು. ಈ ನೀರಿನಿಂದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿತ್ತು. ಆದರೆ ಇಂತಹ ಸಮಸ್ಯೆಗಳಿಗೆ ಈಗ ಕೊನೆಯಾಗಿದೆ. ಪಾವಗಡ ಜನರ ಕನಸು ಕೊನೆಗೊಂಡನಸು. 870 ಹಳ್ಳಿಗೆ 24 ಗಂಟೆ ಕುಡಿಯುವ ನೀರು. ಪಾವಗಡ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಸಂಬಂಧ ಸಿದ್ದರಾಮಯ್ಯ ಈ ಹಿಂದೆ ಅಂದರೆ 2001ರಲ್ಲಿ ಸಿಎಂ ಆಗಿದ್ದಾಗಲೇ ಪರಿಹಾರಕ್ಕೆ ಹೆಜ್ಜೆ ಇಟ್ಟಿದ್ರು. ಅದರಂತೆ ತುಂಗಭದ್ರಾ ಹಿನ್ನೀರಿನಿಂದ ಪಾವಗಡಕ್ಕೆ ಪೈಪ್ಲೈನ್ ಮುಖಾಂತರ ನೀರು ಹಾಯಿಸಲು ಅವರ ಕಾಲದಲ್ಲೇ ಶಂಕುಸ್ಥಾಪನೆ ಮಾಡಲಾಗಿತ್ತು. ಏನು 2350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆದಿದ್ದು ಈಗ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಈ ಮೂಲಕ ಬರ ಪೀಡಿತ ಪ್ರದೇಶ ಎಂದು ಕುಖ್ಯಾತಿ ಪಡೆದ ಪಾವಗಡಕ್ಕೆ ದಿನದ 24 ಗಂಟೆ ನೀರು ಸಿಗುವ ಭಾಗ್ಯ ದೊರೆತಿದೆ. ಪಾವಗಡಕ್ಕೆ ತುಂಗಭದ್ರಾ ಡ್ಯಾಂನಿಂದ ಪಾವಗಡಕ್ಕೆ ನೀರು ಹರಿಸಲಾಗುತ್ತೆ. ಚಿತ್ರದುರ್ಗದ ಮೊಳಕಾಲ್ಮೂರು ಚಳ್ಳಕೆರೆಗೂ ನೀರು ಪೂರೈಕೆಯಾಗುತ್ತೆ. ಕೂಡ್ಲಿಗಿಯ 1 ಹೋಬಳಿಗೂ ನೀರು ಹರಿದು ಹರಪ್ಪನಹಳ್ಳಿಯ 15 ಹಳ್ಳಿಗಳು ತುಂಗಭದ್ರಾ ನೀರು ಬರಲಿದೆ. ಇವುಗಳ ಮೂಲಕ ಪಾವಗಡಕ್ಕೆ ನೀರು ಬರಲಿದೆ. 4 ಟ್ಯಾಂಕ್ಗಳಲ್ಲಿ ತಲಾ 15 ಲಕ್ಷ ಲೀಟರ್ ನೀರು ಸಂಗ್ರಹವಾಗಲಿದೆ. ಪಾವಗಡದ 270 ಹಳ್ಳಿಯ 350 ಓವರ್ ಹೆಡ್ ಟ್ಯಾಂಕ್ಗೆ ನೀರು ಹರಿಯುತ್ತೆ. ಇದರಿಂದ ಪಾವಗಡದ ಜನರಿಗೆ 24 ಗಂಟೆಯೂ ಕುಡಿಯುವ ನೀರು ಸಿಗುತ್ತೆ. ದಲಿತರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕುಡಿಯುವ ನೀರಿಗೆ ಉದ್ಘಾಟನೆಯನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾದಂಥ ಯೋಜನೆ ಏನಾದರೂ ಇದೆಯಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಅವರು ಮಾಡಿದಂತಹ ಈ ಯೋಜನೆಗೆ ನಮ್ಮ ತಾಲೂಕಿನ ಜನ ಇನ್ನು 10 ತಲೆಮಾರುಗಳಾದರೂ ಸಿದ್ದರಾಮಯ್ಯ ಸಾಹೇಬರು ಮರೆತರೆ ತಿನ್ನಕ್ಕೆ ಅನ್ನ ಸಿಗಲ್ಲ ನಮಗೆ. ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನ ಕೊಡ್ಲೇಬೇಕು, ಎಲ್ಲಿಂದಾರು ತಗೊಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ. ನಾವೆಲ್ಲ ಯೋಚನೆ ಮಾಡಿದೆವು. ಸುಮಾರು 200 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ. ಬರಪೀಡಿತ ತಾಲೂಕು ಎಂದೇ ಪಟ್ಟ ಕಟ್ಟಿಕೊಂಡಿದ್ದ ಪಾವಗಡಕ್ಕೆ ಇದೀಗ ನೀರಿನ ಹೊಳೆಗೆ ಹರಿದು ಬರ್ತಿದ್ದು ಪಾವಗಡ ಇನ್ಮುಂದೆ ಸಮೃದ್ಧಿಯ ಕಡೆಗೆ ಸಾಗಲಿದೆ. ಜನ ನಿತ್ಯ ಪರದಾಡ್ತಾ ಇದ್ದಾರೆ. ಸಾವಿರಾರು ಅಡಿ ಬೋರ್ವೆಲ್ ಅನ್ನ ಕೊರೆದ್ರೂ ಕೂಡ ನೀರು ಸಿಗ್ತಾ ಇರಲಿಲ್ಲ. ಕಷ್ಟದಲ್ಲಿ ಸಿಕ್ಕಂತ ನೀರು ಅನಾರೋಗ್ಯಕ್ಕೆ ದಾರಿ ಮಾಡ್ತಾ ಇತ್ತು. ಹೀಗೆ ಹಲವು ವರ್ಷಗಳಿಂದ ನೀರಿಗೆ ಸಂಬಂಧಿಸಿದಂಥ ಹತ್ತಾರು ಸಮಸ್ಯೆಗಳಿಂದ ಸಿಲುಕಿದ್ದಂಥ ಆ ತಾಲೂಗೆ ಈಗ ತುಂಗಭದ್ರೆ ದಣಿದವರ ದಾಹ ತೀರಲು ಬರ್ತಿದ್ದಾಳೆ.
ತುಮಕೂರು ಜಿಲ್ಲೆ ಪಾವಗಡದ ಜನರ ಸಮಸ್ಯೆ ಕೇಳೋರೇ ಯಾರೂ ಇಲ್ಲದಂತಾಗಿದೆ. ವರ್ಷ ಪೂರ್ತಿ ಬರಗಾಲದಂತಿದ್ದ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ತಾಂಡವವಾಡುತ್ತಿತ್ತು. ಬೋರ್ವೆಲ್ಗಳ ಮುಖಾಂತರ 1000 ಅಡಿ ಭೂಮಿ ಕೊರೆದರೂ ನೀರು ಮಾತ್ರ ಸಿಗುತ್ತಿರಲಿಲ್ಲ. ಅದರಲ್ಲೂ ಸಿಕ್ಕ ಅಲ್ಪ ಸ್ವಲ್ಪ ನೀರು ಫ್ಲೋರೈಡ್ ನೀರು. ಈ ನೀರಿನಿಂದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿತ್ತು. ಆದರೆ ಇಂತಹ ಸಮಸ್ಯೆಗಳಿಗೆ ಈಗ ಕೊನೆಯಾಗಿದೆ. ಪಾವಗಡ ಜನರ ಕನಸು ಕೊನೆಗೂ ನನಸು. 870 ಹಳ್ಳಿಗೆ 24 ಗಂಟೆ ಕುಡಿಯುವ ನೀರು. ಪಾವಗಡ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಸಂಬಂಧ ಸಿದ್ದರಾಮಯ್ಯ ಈ ಹಿಂದೆ ಅಂದರೆ 2001ರಲ್ಲಿ ಸಿಎಂ ಆಗಿದ್ದಾಗಲೇ ಪರಿಹಾರಕ್ಕೆ ಹೆಜ್ಜೆ ಇಟ್ಟಿದ್ರು. ಅದರಂತೆ ತುಂಗಭದ್ರಾ ಹಿನ್ನೀರಿನಿಂದ ಪಾವಗಡಕ್ಕೆ ಪೈಪ್ಲೈನ್ ಮುಖಾಂತರ ನೀರು ಹಾಯಿಸಲು ಅವರ ಕಾಲದಲ್ಲೇ ಶಂಕುಸ್ಥಾಪನೆ ಮಾಡಲಾಗಿತ್ತು. ಏನು 2350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆದಿದ್ದು ಈಗ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಈ ಮೂಲಕ ಬರ ಪೀಡಿತ ಪ್ರದೇಶ ಎಂದು ಕುಖ್ಯಾತಿ ಪಡೆದ ಪಾವಗಡಕ್ಕೆ ದಿನದ 24 ಗಂಟೆ ನೀರು ಸಿಗುವ ಭಾಗ್ಯ ದೊರೆತಿದೆ. ಪಾವಗಡಕ್ಕೆ ತುಂಗಭದ್ರಾ ಡ್ಯಾಂನಿಂದ ಪಾವಗಡಕ್ಕೆ ನೀರು ಹರಿಸಲಾಗುತ್ತೆ. ಚಿತ್ರದುರ್ಗದ ಮೊಳಕಾಲ್ಮೂರು ಚಳ್ಳಕೆರೆಗೂ ನೀರು ಪೂರೈಕೆಯಾಗುತ್ತೆ. ಕೂಡ್ಲಿಗಿಯ 1 ಹೋಬಳಿಗೂ ನೀರು ಹರಿದು ಹರಪ್ಪನಹಳ್ಳಿಯ 15 ಹಳ್ಳಿಗಳು ತುಂಗಭದ್ರಾ ನೀರು ಬರಲಿದೆ. ಇವುಗಳ ಮೂಲಕ ಪಾವಗಡಕ್ಕೆ ನೀರು ಬರಲಿದೆ. 4 ಟ್ಯಾಂಕ್ಗಳಲ್ಲಿ ತಲಾ 15 ಲಕ್ಷ ಲೀಟರ್ ನೀರು ಸಂಗ್ರಹವಾಗಲಿದೆ. ಪಾವಗಡದ 270 ಹಳ್ಳಿಯ 350 ಓವರ್ ಹೆಡ್ ಟ್ಯಾಂಕ್ಗೆ ನೀರು ಹರಿಯುತ್ತೆ. ಇದರಿಂದ ಪಾವಗಡದ ಜನರಿಗೆ 24 ಗಂಟೆಯೂ ಕುಡಿಯುವ ನೀರು ಸಿಗುತ್ತೆ. ದಲಿತರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕುಡಿಯುವ ನೀರಿಗೆ ಉದ್ಘಾಟನೆಯನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾದಂಥ ಯೋಜನೆ ಏನಾದರೂ ಇದೆಯಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಅವರು ಮಾಡಿದಂತಹ ಈ ಯೋಜನೆಗೆ ನಮ್ಮ ತಾಲೂಕಿನ ಜನ ಇನ್ನು 10 ತಲೆಮಾರುಗಳಾದರೂ ಸಿದ್ದರಾಮಯ್ಯ ಸಾಹೇಬರು ಮರೆತರೆ ತಿನ್ನಕ್ಕೆ ಅನ್ನ ಸಿಗಲ್ಲ ನಮಗೆ. ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನ ಕೊಡ್ಲೇಬೇಕು, ಎಲ್ಲಿಂದಾರು ತಗೊಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ. ನಾವೆಲ್ಲ ಯೋಚನೆ ಮಾಡಿದ್ವು. ಸುಮಾರು 200 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಹಿನ್ನೀರು ಅಲ್ಲಿಂದ ತಂದು ಇವತ್ತು ಪಾವಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ. ಬರಪೀಡಿತ ತಾಲೂಕು ಎಂದೇ ಪಟ್ಟ ಕಟ್ಟಿಕೊಂಡಿದ್ದ ಪಾವಗಡಕ್ಕೆ ಇದೀಗ ನೀರಿನ